ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಓಪ್ ಕನ್ನಡ ಟಿ ವಿಯಿಂದ ಪ್ರೀತಿಯಿಂದ ಸ್ವಾಗತವನ್ನು ಬಯಸುವಂತರಾಗಿದ್ದೇವೆ. ನಾವು ನಿಮ್ಮ ಬೋಧಕ ಪಾಸ್ಟರ್ ಸುರೇಂದ್ರ ಕೊನೆಯ. ಈ ಸಮಯದಲ್ಲಿ ದೈವಿಕ ಸಂದೇಶಕ್ಕೆ ತೆರಳುವ ಮುಂಚಿತವಾಗಿ ನಮ್ಮ ತಲೆಗಳನ್ನು ಬಾಗಿಸಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ಈ ಸಂದೇಶವು ನಿನಗೆ ಮಹಿಮೆ ತರಲಿ ಸ್ವಾಮಿ. ಈ ವಾಕ್ಯಗಳನ್ನು ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಮಾತನಾಡುವಂಥ ನನ್ನನ್ನು ನಿನ್ನ ಪವಿತ್ರಾತ್ಮನಿಂದ ಅಭಿಷೇಕಿಸಿ ನೀನೇ ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಾಡ್ತೇವೆ ತಂದೆಯೇ, ಆಮೇಲೆ. ಪ್ರಿಯ ಆತ್ಮೀಯ ವೀಕ್ಷಕರೇ, ಈ ದಿನದ ಸಂದೇಶದ ಶಿರೋನಾಮೆಯು ವಾಟ್ ಆರ್ ದ ಸೈನ್ಸ್ ಆಫ್ ಲಾಸ್ಟ್ ಡೇಸ್. ಯೇಸು ಕ್ರಿಸ್ತನ ಬರುವಿಕೆಯ ಕಾಲದ ಗುರುತುಗಳಾವು ಎಂಬುದಾಗಿ ನಾವು ಈ ದಿನ ದೈವಿಕ ಸಂದೇಶವನ್ನು ಕಲಿಯುವ. ಅನೇಕ ಸಂದೇಶಗಳನ್ನು ಕೇಳಿದ್ದೇವೆ. ಅನೇಕ ದೇವರ ಸೇವಕರುಗಳು ಬಹಳಷ್ಟು ಈ ಯೇಸು ಕ್ರಿಸ್ತನ ಬರುವಿಕೆ ಕುರಿತಾದಂಥ ಗುರುತುಗಳ ವಿಚಾರದಲ್ಲಿ ಸಂದೇಶವನ್ನು ಮಾಡಿದ್ದಾರೆ. ಆದಾಗೂ ಪ್ರತಿಯೊಂದು ಸಂದೇಶವು ನಮ್ಮೆಲ್ಲರಿಗೂ ಹೊಸತನವನ್ನು ತರುವಂಥದ್ದಾಗಿದೆ. ಪ್ರತಿಯೊಂದು ವಾಕ್ಯಗಳು ನಮ್ಮನ್ನು ನೂತನಪಡಿಸುವಂಥದ್ದಾಗಿದೆ. ಇವತ್ತಿನ ಸಂದೇಶವು ನಿಮ್ಮನ್ನು ಬಲಪಡಿಸ್ತದೆ, ನಿಮ್ಮ ಮನಸ್ಸುಗಳನ್ನು ಸಮಾಧಾನಪಡಿಸ್ತದೆ ಮತ್ತು ಈ ಗುರುತುಗಳನ್ನು ನಾವು ಮೆಲುಕು ಹಾಕಿಕೊಂಡು ಯೇಸು ಕ್ರಿಸ್ತನ ಬರುಣಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಹಾಗಾದರೆ ಯೇಸು ಕ್ರಿಸ್ತನ ಬರುವುದಕ್ಕಿಂತ ಮುಂಚಿತವಾಗಿ ಯಾವ ಯಾವ ಚಿಹ್ನೆಗಳು ಅಥವಾ ಗುರುತುಗಳು ನಮಗೆ ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ಸತ್ಯವೇದದ ಮೂಲಕವಾಗಿ ಧ್ಯಾನ ಮಾಡಿಕೊಳ್ಳೋಣ. ಒಂದು ಸುಂದರವಾದಂಥ ಒಂದು ಕಥೆ ನನಗೆ ನೆನಪು ಬರ್ತಾ ಇದೆ. ನಿಮ್ಮೆಲ್ಲರಿಗೂ ತಿಳಿದಂಥ ಒಂದು ಟೈಟಾನಿಕ್ ಹಡಗಿನ ವಿಚಾರದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಟೈಟಾನಿಕ್, ಈ ಹಡಗು ಬಹಳ ಸುಭದ್ರವಾಗಿರ್ತಕ್ಕಂಥ, ಅದು ಎಂದಿಗೂ ಒಡೆಯಲಾರದಂಥ ಒಂದು ಈ ಹಡಗು ಸಮುದ್ರದ ರಾಣಿ ಎಂಬುದಾಗಿ ಅದನ್ನು ಕರೆಯಲ್ಪಟ್ಟಿತು. ಈ ಸಮುದ್ರದ ರಾಣಿ ಎಂಬುದಾಗಿ ಕರೆದಂಥ ಈ ಹಡಗು ಬಹಳ ಅತಿ ಶೀಘ್ರವಾಗಿ ಅದು ಮುಳುಗಲ್ಪಟ್ಟಿತು ಎಂಬುದಾಗಿ. ಈ ಹಡಗು ನ್ಯೂಯಾರ್ಕ್ನಲ್ಲಿ 1912 ಏಪ್ರಿಲ್ 15 ಸಂಪೂರ್ಣವಾಗಿ ಜಲಸಮಾಧಿಯಾಯಿತು. ಈ ಹಡಗಿನಲ್ಲಿ ಬಹಳಷ್ಟು ಪ್ರಯಾಣಿಕರಿದ್ದರು. ಸುಮಾರು 2240 ಪ್ರಯಾಣಿಕರಲ್ಲಿ 1500 ಪ್ರಯಾಣಿಕರು ತಮ್ಮ ಜೀವವನ್ನು ಕಳೆದುಕೊಂಡರು. ಈ ಹಡಗಿನ ಕಟ್ಟಿದಂಥ ಈ ಬ್ರದರ್ಗಳು ನೋಡಬೇಕಾದರೆ ಹಾರ್ನಾಲ್ಡ್ ಆ್ಯಂಡ್ ವೂಲ್ಫ್ ಅಂತಕ್ಕಂಥ ಈ ಸಹೋದರರು ಈ ಟೈಟಾನಿಕ್ ಹಡಗನ್ನು ನಿರ್ಮಿಸಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಕ್ಕಂಥದ್ದಾಗಿದ್ದಾರೆ. ಇದು ಎಂದಿಗೂ ಮುಳುಗಲಾರದಂಥ, ಎಂದಿಗೂ ಒಡೆದು ಹೋಗಲಾರದಂಥ ಈ ಹಡಗು ಸಮುದ್ರದ ರಾಣಿ ಎಂಬುದಾಗಿ ಕರೆಯಲ್ಪಟ್ಟರು. ಆದರೆ ಏಪ್ರಿಲ್ 12, 1912 ಏಪ್ರಿಲ್ 15 ಈ ಹಡಗು ಒಂದು ಹಿಮದ ಬಂಡೆಗೆ ಒಡೆದು ಸಂಪೂರ್ಣವಾಗಿ ಕೆಲವೇ ಗಂಟೆಗಳಲ್ಲಿ ಅದು ಜಲಸಮಾಧಿ ಆಯಿತು ಎಂಬುದಾಗಿ ನಾವು ಅದನ್ನು ನೋಡಿದ್ದೇವೆ ಮೂವಿಗಳಲ್ಲಿ. ಜಗತ್ತು ಯಾವಾಗ ಕೊನೆಗೊಳ್ಳುತ್ತದೆ ಎಂದು ಶಿಷ್ಯರು ಯೇಸು ಕ್ರಿಸ್ತನನ್ನು ಕೇಳಿದರು. ಯೇಸು ಸ್ವಾಮಿ ಅದಕ್ಕೆ ಯಾವ ಒಂದು ಉತ್ತರವನ್ನು ನೀಡ್ತಕ್ಕಂಥದ್ದಾಗಿದ್ದಾರೆ. ಈ ಲೋಕ ಅಂತ್ಯ ಯಾವಾಗ ಎಂಬುದಾಗಿ ಶಿಷ್ಯರು ಯೇಸು ಕ್ರಿಸ್ತನನ್ನು ಕೇಳುವಾಗ ಮತ್ತಾಯನ ಬರೆದ ಸುವಾರ್ತೆ
24ನೇ ಅಧ್ಯಾಯ 3ನೇ ವಚನದಲ್ಲಿ ಇರತಕ್ಕಂಥದ್ದಾಗಿದೆ. ದ ಮ್ಯಾಥ್ಯೂ ಚಾಪ್ಟರ್ 24 ವರ್ಸಸ್ 3. ನಿನ್ನ ಬರುವಿಕೆ ಮತ್ತು ಈ ಲೋಕದ ಅಂತ್ಯದ ಸೂಚನೆ ಏನು? ಶಿಷ್ಯರು ಯೇಸುವನ್ನು ನಮಗೆ ಒಂದು ಗುರುತನ್ನು ಕೊಡು ಎಂದು ಕೇಳಿಕೊಂಡರು. ಈ ಶಿಷ್ಯರುಗಳು ಯೇಸು ಸ್ವಾಮಿಯನ್ನು ಅವರು ಈ ಅಂತ್ಯಕಾಲದ ಗುರುತುಗಳನ್ನು ನಮಗೆ ಕೊಡು, ಈ ಗುರುತುಗಳು ಏನು, ಯಾವ ಒಂದು ಚಿಹ್ನೆ ನೀನು ಬರುವಂಥದ್ದನ್ನು ಸೂಚನೆ ಮಾಡ್ತದೆ ಎಂಬುದಾಗಿ ಶಿಷ್ಯರು ಕೇಳ್ತಕ್ಕಂಥರಾಗಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನ ಬರುವ ಒಂದು ಸಮಯದಲ್ಲಿ, ಕೊನೆಯ ಕಾಲದಲ್ಲಿ ಜನರು ಈ ರೀತಿಯಾಗಿ ಮೋಜು, ಮಸ್ತಿ, ಕುಡಿತ, ಕುಣಿತ ಮತ್ತು ಲೌಕಿಕತೆಯಲ್ಲಿ ಮಗ್ನರಾಗಿರ್ತಾರೆ. ಅವರ ಜೀವನ ಬಹಳಷ್ಟು ಕಠಿಣಮಯವಾಗಿರ್ತದೆ. ಜನಗಳು ಮೋಜು ಮಾಡ್ತಕ್ಕಂಥರಾಗಿದ್ದಾರೆ, ಕುಡಿತಾರೆ, ಉಣ್ತಾರೆ, ತಿಂತಾರೆ, ಮದುವೆಯನ್ನು ಮಾಡ್ಕೊಳ್ತಾರೆ, ದೇವರ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ಹೇಳ್ತದೆ. ಮತ್ತಾಯ 24ನೇ ಅಧ್ಯಾಯದ ಪ್ರಕಾರವಾಗಿ ಅನೇಕ ಸೂಚನೆಗಳನ್ನು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ನೀಡಿದನು. ಯಾವ್ಯಾವ ಒಂದು ಸೂಚನೆಗಳನ್ನು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ನೀಡಿದನು ಎಂಬುದಾಗಿ, ಸುಳ್ಳು ಕ್ರೈಸ್ತರು ಬರ್ತಾರೆ, ಮೋಸ ಮಾಡ್ತಾರೆ, ಅನೇಕ ಜನಗಳನ್ನು, ಸತ್ಯದಲ್ಲಿರ್ತಕ್ಕಂಥ ಜನಗಳನ್ನು, ನಂಬಿಗಸ್ತ ಕ್ರೈಸ್ತರನ್ನು ಅವರು ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾರೆ, ಸುಳ್ಳು ಬೋಧನೆಗಳನ್ನು ಮಾಡ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯುದ್ಧಗಳಾಗ್ತದೆ, ಬರಗಾಲಗಳಾಗ್ತದೆ, ಒಬ್ಬರಿಗೆ ಕಂಡ್ರೆ ಒಬ್ಬರಿಗಾಗೋದಿಲ್ಲ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಇಸ್ರಾಯೇಲ್ ಮತ್ತು ರಷ್ಯಾ, ಇರಾನ್, ಈ ಎಲ್ಲ ಕಂಟ್ರಿಗಳು, ಇಂಡಿಯಾ ಮತ್ತು ಪಾಕಿಸ್ತಾನ್ ಯುದ್ಧದ ಸಂಗತಿಗಳಾಗಿ ಅನೇಕ ಸಾವು ನೋವುಗಳನ್ನು ಉಂಟಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತೇವೆ. ಈ ಸಾವು ನೋವುಗಳನ್ನು ನೋಡಬೇಕಾದರೆ ಯೇಸು ಕ್ರಿಸ್ತನ ಬರುಣವು ಅತಿ ಸಮೀಪವಾಗಿದೆ. ಇವುಗಳ ಗುರುತು, ಯೇಸು ಕ್ರಿಸ್ತನ ಬರುವುದಕ್ಕಿಂತ ಆಗ್ತಕ್ಕಂಥ ಗುರುತುಗಳು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಜನರು ಕುಡಿತಾರೆ, ಮೋಸ ಮಾಡ್ತಾರೆ, ಉಣ್ತಾರೆ ಮತ್ತು ಲೌಕಿಕತೆಯಲ್ಲಿ ಅವರು ಹೆಚ್ಚು ಮಗ್ನರಾಗಿರ್ತಾರೆ ಎಂಬುದಾಗಿ. ಹಾಗಾದರೆ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಮನ್ನು ದೇವರ ವಾಕ್ಯವು ಎಚ್ಚರಿಸ್ತದೆ. ಮತ್ತು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಇದು ನಮಗೆ ಉತ್ತಮವಾದಂಥ ಒಂದು ಚಿಹ್ನೆಯನ್ನು ಕೊಡ್ತಕ್ಕಂಥದ್ದಾಗಿದೆ. ಯೇಸು ಕ್ರಿಸ್ತನ ಬರುವುದಕ್ಕಿಂತ ಮುಂಚಿತವಾಗಿ ಯುದ್ಧಗಳಾಗ್ತದೆ, ಬರಗಾಲಗಳಾಗ್ತದೆ, ಭೂಕಂಪಗಳಾಗ್ತದೆ ಮತ್ತು ಭಯ ಹುಟ್ಟಿಸುವಂಥ ಸಂದೇಹಗಳು ನಡೀತವೆ ಎಂಬುದಾಗಿ. ಹಾಗೂ ಕಂಡು ಹಿಡಿಯಲಾಗದಂಥ ರೋಗಗಳು ಹರಡ್ತದೆ ಕೊನೆಯ ಕಾಲದಲ್ಲಿ. ಈಗಾಗಲೇ ಪ್ರೇರೆ ಈ ಚಿಹ್ನೆಗಳನ್ನು ನಾವು ನೋಡಿದ್ದೇವೆ, ಅನುಭವಿಸಿದ್ದೇವೆ ಮತ್ತು ಇದನ್ನು ದಾಟಿದ್ದೇವೆ. ಹಾಗಾದರೆ ಏನು ಬಾಕಿ ಇದೆ? ಒಂದು ಪ್ರಶ್ನೆ ನಮ್ಮಲ್ಲಿ ಬರ್ತಕ್ಕಂಥದ್ದಾಗಿದೆ. ಯೇಸು ಕ್ರಿಸ್ತನ ಬರೋಣಕ್ಕಿಂತ ಮುಂಚಿತ ಆಗ್ತಕ್ಕಂಥ ಈ ಘಟನೆಗಳು, ಭೂಕಂಪ, ಬರಗಾಲಗಳು, ಯುದ್ಧಗಳು, ಕಂಡು ಹಿಡಿದಂಥ ರೋಗ ರುಜಿನಗಳು, ಪ್ರವಾಹಗಳು, ಇವೆಲ್ಲವೂ ಈಗಾಗಲೇ ನೆರವೇರಿದೆ. ಆದರೆ ಯೇಸು ಸ್ವಾಮಿ ಬರುವಂಥದ್ದೇ ಒಂದೇ ಬಾಕಿಯಾಗಿದ್ದಾನೆ. ಅದು ಶೀಘ್ರವೇ ನೆರವೇರ್ತಕ್ಕಂಥದ್ದಾಗಿದೆ. ಆತನು ಶೀಘ್ರವೇ ಬರಲಿದ್ದಾನೆ ಪ್ರಿಯರೇ. ಆತನ ಬರೋಣಕ್ಕಾಗಿ ನಾವು ಸಿದ್ಧವಾಗಬೇಕಾಗಿದೆ. ಆತನ ಬರೋಣಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕಾಗಿದೆ. ನಾವು ಮಾತ್ರವಲ್ಲ, ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು, ನಮ್ಮ ಬಂಧುಗಳನ್ನು ನಾವು ಸಿದ್ಧಪಡಿಸಿಕೊಳ್ಬೇಕಾಗಿದೆ. ಸೊ ಈ ಘಟನೆಗಳನ್ನು ನಮ್ಮನ್ನು ಒಂದು ಭಯಾನಕವಾದಂಥ ಒಂದು ಸನ್ನಿವೇಶ ನಡೆಸ್ತದೆ. ಈ ಒಂದು
ಬಾಂಬ್ ದಾಳಿಗಳ ಮೂಲಕವಾಗಿ ಜನಗಳು ತತ್ತರಿಸಿ ಹೋಗಿದ್ದಾರೆ. ಇರಾನ್ ಮತ್ತು ಇಸ್ರಾಯೇಲ್ನ ಪರಿಸ್ಥಿತಿಯನ್ನು ನಾವು ನೋಡಬೇಕಾದರೆ ಬಹಳಷ್ಟು ಹದಗೆಟ್ಟಿದೆ. ಒಬ್ಬರು ತಮ್ಮನ್ನೇ ತಾವು ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ. ಇನ್ನು ಅನೇಕ ಕಂಟ್ರಿಗಳು, ಅನೇಕ ದೇಶಗಳು ಇವರಿಗೆ ಒತ್ತಾಸೆಯಾಗಿ ವಿರೋಧತೆಯನ್ನು ಹೆಚ್ಚಿಸ್ತಾ ಇದ್ದಾರೆ. ಯಾಕೆಂದರೆ ಸತ್ಯವೇದ ಸುಳ್ಳಾಗಲ್ಲ ಪ್ರೇರಣೆ. ಒಂದು ದೇಶಗಳು ಇನ್ನೊಂದು ದೇಶಕ್ಕೆ ವಿರೋಧವಾಗಿ ಯುದ್ಧವನ್ನು ಮಾಡ್ತದೆ. ಒಂದು ಜನಾಂಗ ಇನ್ನೊಂದು ಜನಾಂಗದ ಯುದ್ಧವನ್ನು ಮಾಡ್ತದೆ. ಒಬ್ಬರೊಬ್ಬರು ಕಂಡರೆ ಒಬ್ಬರಿಗಾಗಲ್ಲ. ಹೊಟ್ಟೆ ಕಿಚ್ಚು, ಅಸೂಯೆ, ಮೋಸೆ, ಕೊಲ, ಸುಲಿಗೆ ಇವೆಲ್ಲವೂ ಕೊನೆಯ ಕಾಲದ ಚಿಹ್ನೆಗಳಾಗಿವೆ. ಈಗಾಗಲೇ ನೆರವೇರ್ತಾ ಇದೆ. ಆ ಸಂಗತಿಗಳನ್ನು ನಾವು ನೋಡುವಾಗ ಯೇಸು ಸ್ವಾಮಿ ಬೇಗನೆ ಬರ್ತಾನೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. 2 ಪೇತ್ರ 3ನೇ ಅಧ್ಯಾಯ 3ನೇ ವಚನ ಹೇಳ್ತಕ್ಕಂಥದ್ದಾಗಿದೆ, ಕಡೆ ದಿವಸಗಳಲ್ಲಿ ತಮ್ಮ ದುರಾಸೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಹೀಯಾಳಿಸುವರು ಎಂಬುದಾಗಿ. ಕೊನೆ ಕಾಲದಲ್ಲಿ ಕುಚೋದ್ಯಗಾರರು ಬರ್ತಾರಂತೆ. ಅವರು ನಮ್ಮನ್ನು ಹೀಯಾಳಿಸ್ತಾರಂತೆ. ಅವರು ಹೀಗೆ, ಅವರಾಗೆ, ನೀವು ಹಾಗೆ ಮಾಡ್ತೀರಾ, ನಿಮ್ಮ ಕ್ರೈಸ್ತರು ಹೀಗೆ ಎಂಬುದಾಗಿ ಕುಚೋದ್ಯಗಾರರು ಬಂದು ನಮ್ಮನ್ನು ಹೀಯಾಳಿಸಿ ತಮ್ಮ ದುರಾಸೆಯ ಪ್ರಕಾರ ನಡೆಯುವಂಥರಾಗಿದ್ದಾರೆ. ಸಾಧ್ಯವಾದರೆ ನಂಬಿದಂಥ ಕ್ರೈಸ್ತ ಮಕ್ಕಳನ್ನು ಅವರು ಮೋಸಗೊಳಿಸ್ತಾರೆ. ಈ ಸಮಯದಲ್ಲಿ ಪ್ರಿಯರೇ, ಈ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಕಡೆಯ ಕಾಲದ ಗುರುತುಗಳು, ಚಿಹ್ನೆಗಳು ಯಾವುದು ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಳ್ತಕ್ಕಂಥರಾಗಿದ್ದೇವೆ. 2 ಪೇತ್ರ 3ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ಕಡೆಯ ದಿವಸಗಳನ್ನು ನೀವು ನೋಡ್ತೀರಾ, ಅಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತೀರಾ, ನೋವುಗಳು ಉಂಟಾಗ್ತದೆ ಎಂಬುದಾಗಿ. ಮುಂದಿನ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ, ಈ ಜನರು ಯೇಸುವಿನ ಬರುಣಕ್ಕಾಗಿ ಪ್ರಪಂಚದ ಅಂತ್ಯದ ಅಪಹಾಸ್ಯವನ್ನು ಮಾಡ್ತಾರೆ ಎಂಬುದಾಗಿ. ಜನಗಳನ್ನು ನೋಡಿ ಅಪಹಾಸ್ಯವನ್ನು ಮಾಡ್ತಾರಂತೆ, ಹೀಯಾಳಿಸ್ತಕ್ಕಂಥರಾಗಿದ್ದಾರೆ ಮತ್ತು ನಗಿಸ್ತಾರೆ. ಮತ್ತು ಯಾರ್ಯಾರು ಸಿನಿಕರು, ನಂಬಿಕೆ ಇಲ್ಲದವರು ಎಲ್ಲರೂ ದೇವರನ್ನು ಕಾಣುವುದಿಲ್ಲ ಎಂಬುದಾಗಿ. ದೇವರನ್ನು ಹರೆಯದೇ ಇರತಕ್ಕಂಥವರಾಗಿದ್ದಾರೆ, ಹೀಯಾಳಿಸುವಂಥರಾಗಿದ್ದಾರೆ, ದೇವರ ಮಕ್ಕಳನ್ನು ಅಪಹಾಸ್ಯ ಮಾಡ್ತಕ್ಕಂಥರಾಗಿದ್ದಾರೆ. ಯಾಕೆಂದರೆ ನಾವು ಯೇಸು ಸ್ವಾಮಿ ಬರೋಣಕ್ಕೋಸ್ಕರವಾಗಿ ನಾವು ಸಿದ್ಧವಾಗಿದ್ದೇವೆ, ನಾವು ಆತನನ್ನು ನಂಬ್ತೇವೆ ಎಂಬುದಾಗಿ ನಾವು ಅನ್ನುವಾಗ ಸಿನಿಕರು, ನಾಸ್ತಿಕರು ಏನು ಮಾಡ್ತಾರಂತೆ, ಯೇಸು ಕ್ರಿಸ್ತನನ್ನು ಅರಿಯದೇ ಇರತಕ್ಕಂಥ ಜನಗಳು ಅವರು ನಮ್ಮನ್ನು ಹೀಯಾಳಿಸುವಂಥರಾಗಿದ್ದಾರೆ, ನಾಚಿಕೆ ಪಡಿಸುವಂಥರಾಗಿದ್ದಾರೆ ಪ್ರೇರೆ. ಹಾಗಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ, ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರ್ತದೆ ಎಂಬುದಾಗಿ 2 ಪೇತ್ರ 3ನೇ ಅಧ್ಯಾಯ 3ನೇ ವಚನದಲ್ಲಿ ವಿವರಿಸ್ತಕ್ಕಂಥದ್ದಾಗಿದೆ. ಯೇಸು ಸ್ವಾಮಿ ಬರೋಣವು ಹೇಗಿರ್ತದೆ ಅಂತಂದರೆ, ಕಳ್ಳನು ರಾತ್ರಿ ಉಪಾಧಿಯಲ್ಲಿ ಹೇಗೆ ಆತನು ಕದಿಯುವುದಕ್ಕೋಸ್ಕರವಾಗಿ ಬರ್ತಾನೋ ಹಾಗೆ ಇರತಕ್ಕಂಥದ್ದಾಗಿದೆ. ನಾವು ನೆನೆಸಿದ ಗಳಿಗೆಯಲ್ಲಿ ಆತನು ಬರ್ತಾನೆ. ನಾವು ಅಯ್ಯೋ ನಾನು ಅಂದ್ಕೊಂಡಿರಲಿಲ್ಲ, ಅಯ್ಯೋ ನಾನು ಸಿದ್ಧವಾಗಿರಲಿಲ್ಲ, ಇನ್ನು ನಾನು ಬಹಳಷ್ಟು ದಿನಗಳಿದೆ ಎಂಬುದಾಗಿ ನಾನು ಅಂದ್ಕೊಂಡಿದ್ದೆ, ಯೇಸು ಸ್ವಾಮಿ ಶೀಘ್ರವಾಗಿ ಬಂದರಲ್ಲ ಎಂಬುದಾಗಿ ಕೊನೆಯ ದಿನಗಳಲ್ಲಿ ಅವರು ಏನು ಮಾಡ್ತಾರಂತೆ, ಎದೆಯನ್ನು ಬಡಿಕೊಳ್ಳುವಂಥರಾಗಿದ್ದಾರೆ. ಆದ್ದರಿಂದ ಪ್ರೇಯರೇ, ಸಿನಿಕರು, ನಂಬಿಕೆ ಇಲ್ಲದವರು, ನೀವು ಎಲ್ಲ ದೇವರನ್ನು ಕಾಣುವುದಿಲ್ಲ, ದೇವರು ಈ ಲೋಕವನ್ನು ಅಂತ್ಯ ಮಾಡುತ್ತಾರೆ ಎಂದು ನಂಬುವುದಿಲ್ಲ ಎಂಬುದಾಗಿ ಹೇಳಲು ಕೆಲವರು. ಹೇಗೆ ಇತ್ತು ಎಂಬುದಾಗಿ ನೋಡಬೇಕಾದರೆ, ನೋಹನ ಕಾಲದಲ್ಲಿ ಇದ್ದಂಥ ಜನಗಳು ಹೇಗೆ ದೇವರನ್ನು ನಂಬದೆ ನಾಶವಾದರೋ, ಹಾಗೆ ಯೇಸು ಸ್ವಾಮಿ ಬರುವಂಥ ಸಮಯದಲ್ಲಿ ಅನೇಕ ಜನಗಳು ಯೇಸು ಕ್ರಿಸ್ತನ ನಂಬದೆ ಅವರು ಹೀಯಾಳಿಸುವಂಥರಾಗಿದ್ದಾರೆ. ಆತ್ಮೀಯ ಬಂಧುಗಳೇ, ನೋಹನು ಸುಮಾರು 120 ವರ್ಷಗಳ ಕಾಲ ತಾನು ಸುವಾರ್ತೆಯನ್ನು ಸಾರ್ದ. ಆತನು ಸಾರಿದ್ದು ಒಂದೇ, ದೇವರ ಕಡೆ ತಿರುಕೊಳ್ಳ್ರಿ, ಮಳೆ ಬರ್ತದೆ, ಮಳೆ ಬರ್ತದೆ, ದೇವರ ಕಡೆ ತಿರುಕೊಳ್ಳಿ ಎಂಬುದಾಗಿ ಆತನ ಸಂದೇಶವನ್ನು ಸಾರಿದನು. ಆತನ ಸಂದೇಶಕ್ಕೆ ಜನಗಳು ಈತನಿಗೆ ಹುಚ್ಚು ಹಿಡಿದಿದೆ, ಈತನು ಹೀಗೆ ಒಬ್ಬನೇ ಈತನು ಮಾತನಾಡ್ತಾ ಇದ್ದಾನೆ, ಮಳೆ ಎಲ್ಲಿ ಬರ್ತದೆ ಎಂಬುದಾಗಿ ಅನೇಕರು ಆತನ ಹೀಯಾಳಿಸಿದರು, ಅನೇಕರು ಆತನನ್ನು ಬಂಕಿದರು. ಆದರೆ ದೇವರ ಸಂದೇಶವು ನೋಹನ ಮೇಲೆ ಬಂದಿತ್ತು, ನೀನು ಸಾರು, ಮಳೆ ಬರ್ತದೆ,
ನೀನು ಒಂದು ನಾವೆಯನ್ನು ಕಟ್ಟು, ಅದರಲ್ಲಿ ನೀನು ನಿನ್ನ ಕುಟುಂಬದವರು ನೀವು ರಕ್ಷಣೆ ಹೊಂತೀರ. ಯಾಕೆಂದರೆ ದೇವರ ಉದ್ದೇಶ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ದೇವರ ಉದ್ದೇಶವಾಗಿತ್ತು ಪ್ರಿಯರೇ. ಆದರೆ ನೋಹನ ಮುಖಾಂತರ ಕ್ರಿಸ್ತನು ಅನ್ಯ ಜನರಿಗೆ ಅವಕಾಶವನ್ನು ಆತನು ಕೊಟ್ಟನು. ಕಾಲಾವಕಾಶ ಇತ್ತು. 120 ವರ್ಷಗಳ ಕಾಲ ನೋಹನು ಸುವಾರ್ತೆಯನ್ನು ಸಾರ್ತಾ ಇದ್ದ. ಮಳೆ ಬರ್ತದೆ, ದೇವರ ಕಡೆ ನೀವು ತಿರ್ಕೊಳ್ರಿ. ಅಲ್ಲಿದ್ದಂಥ ಜನಗಳು ಉಣಿತಾ ಇದ್ರು, ಕುಡಿತಾ ಇದ್ರು, ಮೋಜು ಮಸ್ತಿಯನ್ನು ಮಾಡ್ತಾ ಇದ್ರು, ಕಾಮಾಭಿಲಾಷಿಗಳಾಗಿದ್ದರು. ಒಬ್ಬರೊಬ್ಬರನ್ನ ಮದುವೆಯನ್ನು ಮಾಡ್ಕೊಳ್ತಾ ಇದ್ದರು, ಪುರುಷರುಗಳನ್ನು. ಹೀಗೆ ದೇವರ ವಿರುದ್ಧವಾದಂಥ ಕಾರ್ಯಗಳು ನೋಹನ ಕಾಲದಿಂದ ಜನಗಳು ಮಾಡ್ತಾಯಿದ್ರು. ಒಂದು ದಿನ ಬಂತು, ಮಳೆ ಹನಿಗಳು ಶುರುವಾಗ್ತು. ಜೋರಾಗಿ ಮಳೆ ಬಂತು. ಮಳೆ ಬಂದಾಗ ಜನಗಳೆಲ್ಲ ಆಶ್ಚರ್ಯ ಆದರು. ಓ, ಏನಿದು, ಮಳೆ ಬಂದಿತ್ತಲ್ಲ. ಮಳೆ ಬಂದು ದೇವರು ನೋಹನ ಮತ್ತು ಆತನ ಕುಟುಂಬದವರು ನಾವೇ ಒಳಗಡೆ ಹಾಕಿ ಬಾಗಿಲನ್ನು ಮುಚ್ಚಿದಾಗ ಎಲ್ಲರೂ ಬಾಯಿಯನ್ನು ಬಡ್ಕೊಳ್ತಾ ಇದ್ರಂತೆ. ಅಯ್ಯೋ ಬಾಗಿಲನ್ನು ತೆರಿ ಎಂಬುದಾಗಿ ಶ್ರೀಮತಿ ವೈಟಮ್ನವರು ನಮಗೆ ಅವರು ಹೇಳ್ತಕ್ಕಂಥದ್ದಾಗಿದ್ದಾರೆ. ಆ ಜನಗಳು ಆ ಒಂದು ಹಡಗನ್ನು, ಆ ನಾವೆಯನ್ನು ಹೊಡಿಲಿಕ್ಕೆ ಪ್ರಯತ್ನವನ್ನು ಮಾಡಿದರಂತೆ. ಬಾಗಿಲುಗಳನ್ನು ಕಿತ್ತಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದರಂತೆ. ಅದು ದೇವರ ಮುಚ್ಚಿದಂಥ ಬಾಗಿಲು, ಅವರಿಂದ ತೆರೆಯಲು ಸಾಧ್ಯವಾಗಲಿಲ್ಲ. ಮಳೆ ಬಂತು, ಭೂಮಿ ಮೇಲೆ ಇಡೀ ಸಕಲ ಕುಲಗಳೇ ಸಮಾಧಿಯಾಯಿತು. ಇವತ್ತು ಪ್ರಿಯರೇ, ಆ ಬದುಕಿದಂಥ ಆ ಒಂದು ಕುಟುಂಬ 8 ಜನರಲ್ಲಿ ದೇವರು ಆರಿಸಿಕೊಂಡಂಥ ಆ ಕುಟುಂಬ ನೋಹನ ಕುಟುಂಬವಾಗಿತ್ತು. ಇವತ್ತು ಅಷ್ಟು ಲಕ್ಷಾಂತರ, ಅಷ್ಟು ಕೋಟ್ಯಾಂತರ ಜನರು ನೋಹನ ಕಾಲದಲ್ಲಿ ಜೀವಿಸಿದರು. ದೇವರ ವಿರುದ್ಧವಾಗಿ ಅವರು ನಡ್ಕೊಂಡರು. ಸಂಪೂರ್ಣವಾಗಿ ಆ ಒಂದು ಜಲಪ್ರಳಯದಲ್ಲಿ ನಾಶವಾದರು. ಆದ್ದರಿಂದ ಇನ್ನೂ ಒಂದು ಉದಾಹರಣೆ ನಮಗೆ ಗೊತ್ತಾಗ್ತಕ್ಕಂಥದ್ದಾಗಿದೆ. ಸೊದೋಮ್ ಗೊಮೋರ ಪಟ್ಟಣದವರು ನಡೆಸುತ್ತಿದ್ದ ಕೃತ್ಯಗಳಿಗಿಂತ ಹೆಚ್ಚಾಗುತ್ತಾಯಿತು ಎಂಬುದಾಗಿ. ಈಗಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಯೇಸು ಕ್ರಿಸ್ತನ ಬರುವುದಕ್ಕಿಂತ ಮುಂಚಿತವಾಗಿ ಸೊದೋಮ್ ಗೊಮೋರ ಪಟ್ಟಣಗಳಲ್ಲಿ ನಡೀತಕ್ಕಂಥ ಕಾರ್ಯಗಳಿಗಿಂತ ಹೆಚ್ಚಾಗಿ ನಡೀತಾ ಇದೆ. ಅಲ್ಲಿನ ಜನಗಳು ಬಹಳ ಕ್ರೂರಿಗಳಾಗಿದ್ದರು. ಅಲ್ಲಿನ ಜನರು ಬಹಳ ಕುಡಿತಾ ಇದ್ದರು, ಉಣ್ತಾ ಇದ್ದರು, ಪುರುಷರನ್ನು ಮದುವೆಯನ್ನು ಮಾಡ್ಕೊಳ್ತಾ ಇದ್ದರು. ಭಾಳಷ್ಟು ಅವರು ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡ್ತಾಯಿದ್ರು. ದೇವರ ಕೋಪ ಅವರ ಮೇಲೆ ಬಂದು ಅವರನ್ನು ಬೆಂಕಿಯಿಂದ ನಾಶ ಮಾಡ್ತೀನಿ ಎಂಬುದಾಗಿ ಅಬ್ರಾಮನ ಒಂದು ಮೂಲಕವಾಗಿ ಸಹ ಆತನಿಗೆ ತಿಳಿಸಲ್ಪಡ್ತು. ಪ್ರಿಯರೇ, ಅಬ್ರಾಮನ ಸಂಬಂಧಿಕರಾಗಿರ್ತಕ್ಕಂಥ ಲೋಟನ್ ಸಹ ಆ ಒಂದು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ವಾಸವಾಗಿದ್ದ. ಅಬ್ರಾಮನು ಬೇಡ್ಕೊಳ್ತಾನೆ, ದೇವರೇ ಅವನ್ನ ಕ್ಷಮಿಸಿಬಿಡು. ಒಂದು ವೇಳೆ 50 ಮಂದಿ ಇದ್ದರೆ ನೀನು ಕ್ಷಮಿಸ್ತೀಯಾ? ಒಂದು ವೇಳೆ 40 ಮಂದಿ, 30, 25 ಮಂದಿ, ಕೊನೆಯದಾಗಿ 5 ಮಂದಿ ಇದ್ದರೆ ಕ್ಷಮಿಸ್ತೀಯಾ? ದೇವರು ಹೇಳ್ತಾನೆ, ಅಲ್ಲಿ 5 ಮಂದಿ ಇದ್ದರೂ ನಾನು ಆ ಪಟ್ಟಣ ಉಳಿಸ್ತೇನೆ ಎಂಬುದಾಗಿ. ಅಷ್ಟು ಲಕ್ಷಾಂತರ ಇದ್ದಂಥ ಸೊದೋಮ್ ಗೊಮೋರ ಪಟ್ಟಣದಲ್ಲಿ 5 ಜನ ನೀತಿವಂತರು ಸಿಕ್ಕಲಿಲ್ಲ. ಪ್ರಿಯರೇ, ಈ ಭೂಮಿಯ ಮೇಲೆ, ಈ ಜಗತ್ತಿನ ಮೇಲೆ ಸುಮಾರು 800-900 ಕೋಟಿ ಜನಗಳಿದ್ದಾರೆ. ಆದರೆ ನೀನು ಬರುವಂಥ ಸಮಯದಲ್ಲಿ ಎಷ್ಟು ಜನ ನೀತಿವಂತರು ಸಿಗ್ತಾರೆ ಎಂಬುದನ್ನು ನಾವು ನೆನೆಸಬೇಕಾಗಿದೆ. ಯೇಸು ಕ್ರಿಸ್ತನು ಬರುವಾಗ ಎಷ್ಟು ಜನ, ಈ 800-900 ಕೋಟಿ ಜನಗಳಲ್ಲಿ ಎಷ್ಟು ಜನ ನೀತಿವಂತರು ಆತನ ಜೊತೆ ಹೋಗ್ತಕ್ಕಂಥರಾಗಿದ್ದಾರೆ? ಆಲೋಚನೆಯನ್ನು ಮಾಡಿ. ಹಾಗಾದರೆ ಯೇಸು ಸ್ವಾಮಿ ಬರುವಂಥದ್ದು ಖಚಿತವಾಗಿದೆ. ಆತನ ಬರುವಂಥದ್ದನ್ನು ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ. ಭಾಳಷ್ಟು ಎಲ್ಲ ವಿಚಾರಗಳು ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಭೂಕಂಪಗಳಾಗ್ತದೆ, ಬರಗಾಲಗಳಾಗ್ತದೆ, ಕಂಡು ಹಿಡಿಯಲಾರದಂಥ ರೋಗ ರುಜಿನಗಳು ಹಾಡ್ತಕ್ಕಂಥದ್ದಾಗಿದೆ, ಯುದ್ಧಗಳಾಗ್ತಕ್ಕಂಥದ್ದಾಗಿದೆ, ಯುದ್ಧಗಳಾಗುವ ಭೀತಿ ಉಂಟಾಗ್ತಕ್ಕಂಥದ್ದಾಗಿದೆ. ಒಬ್ರು ಕಂಡ್ರೆ ಆಗಲ್ಲ, ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಮಕ್ಕಳು ಕಂಡ್ರೆ ಮಗಳಿಗಾಗೋದಿಲ್ಲ. ಈ ಎಲ್ಲ ಘಟನೆಗಳು ಯೇಸು ಕ್ರಿಸ್ತನ ಬರುವುದಕ್ಕಿಂತ ಮುಂಚಿತವಾಗಿ ನಡೀತಕ್ಕಂಥದ್ದಾಗಿದೆ. ಹಾಗಾಗಿ ನಮ್ಮನ್ನು ಎಚ್ಚರಿಸಿಕೊಳ್ಬೇಕಾಗಿದೆ. ಪ್ರಕೃತಿ ಸಹ ನಮಗೆ ಹೇಳ್ತಕ್ಕಂಥದ್ದಾಗಿದೆ. ಯಾವ ರೀತಿ ನಮಗೆ ಪ್ರಕೃತಿ ಹೇಳ್ತಕ್ಕಂಥದ್ದಾಗಿದೆ? ಮೊದಲನೆಯ ಗುರುತು ಅಂತ್ಯದ ಸಮೀಪದಲ್ಲಿದೆ ಎಂದು ಪ್ರಕೃತಿ ಚಿಹ್ನೆಗಳಾಗ್ತದೆ. ಏನಂದರೆ ದೊಡ್ಡ ದೊಡ್ಡ ಭೂಕಂಪಗಳು, ಬರಗಾಲಗಳು, ಕಂಡು ಹಿಡಿಯಲಾರಂಥ ರೋಗ ರುಜಿನಗಳು, ಪ್ರವಾಹಗಳು ಉಂಟಾಗ್ತದೆ.
2019ರಲ್ಲಿ ಬಂದಂಥ ಆ ಒಂದು ಕೊರೋನಾ ವೈರಸ್ ಇಡೀ ಪ್ರಪಂಚವನ್ನೇ ತತ್ತರಗೊಳಿಸಿತು. ನಮ್ಮ ಪ್ರಿಯರನ್ನು ನೋಡಲಿಕ್ಕಾಗಲ್ಲ, ಸತ್ತಂಥವರನ್ನು ನಾವು ಮುಖವನ್ನು ನೋಡಲಿಕ್ಕಾಗಲ್ಲ, ಅವರ ದೇಹವನ್ನು ಮಣ್ಣಿನಲ್ಲಿ ಅವರು ಹೂಣಿಡ್ಲಿಕ್ಕಾಗಲಿಲ್ಲ. ಯಾಕೆಂದರೆ ನಮಗೆಲ್ಲರೂ ಭಯ, ಎಲ್ಲಿ ನಮಗೆ ಆ ಒಂದು ವೈರಸ್ ನಮ್ಮನ್ನು ಅದು ಅಟ್ಯಾಕ್ ಮಾಡ್ತದೆ ಎಂಬುದಾಗಿ. ಈ ಭಯ ಯಾವಾಗ ಆಗ್ತದೆ? ಇದೆಲ್ಲ ಪ್ರಕೃತಿಯ ಒಂದು ಸೂಚನೆಗಳಾಗಿದೆ ಪ್ರಿಯರೇ. ಲೋಕ 21ನೇ ಅಧ್ಯಾಯ 19-21ನೇ ವಚನ ಹೇಳ್ತದೆ, ಮಹಾ ಭೂಕಂಪಗಳಾಗುವು, ಅಲ್ಲಲ್ಲಿ ಬರಗಾಲಗಳು, ಉಪದ್ರವಗಳು ಬರುವು, ಉತ್ಪನ್ನಗಳು, ಆಕಾಶದಲ್ಲಿ ಮಹಾ ಸೂಚನೆಗಳು ಕಾಣುವು ಎಂಬುದಾಗಿ. ಅಲ್ಲಲ್ಲಿ ಬರಗಾಲಗಳು, ಭೂಕಂಪಗಳು, ಉತ್ಪನ್ನಗಳು ಮತ್ತು ಆಕಾಶದಲ್ಲಿ ನಕ್ಷತ್ರಗಳು ಉದುರುವು ಎಂಬುದಾಗಿ ಸತ್ಯವೇದ ನಮಗೆ ಹೇಳ್ತಕ್ಕಂಥದ್ದಾಗಿದೆ. ಓಜೋನ್ನಲ್ಲಿ ರಂಧ್ರ ಉಂಟಾಗ್ತಕ್ಕಂಥದ್ದಾಗಿದೆ. ಸೆಪ್ಟೆಂಬರ್ 4, 2000ರಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಇತಿಹಾಸಕಾರರು, ವಿಜ್ಞಾನಿಗಳು, ಭೂಗೋಳದಲ್ಲಿ ಶಸ್ತ್ರಶಾಸ್ತ್ರಜ್ಞಗಳು ತಿಳಿಸಿದ್ದಾರೆ, ಈ ಓಜೋನ್ ರಂಧ್ರವು ಮನುಕುಲಕ್ಕೆ ಅಪಾಯಕಾರಿಯಾಗಿ ಪರಿಣಮಿಸಿದೆ ಎಂಬುದಾಗಿ. ಆದ್ದರಿಂದ ಪ್ರೇರೆ, ಕೊನೆಯ ಕಾಲವು ಭಾಳಷ್ಟು ಕಠಿಣವಾದಂಥ ಸಮಯವಾಗಿದೆ. ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಈ ಎಲ್ಲ ಘೋರವಾದಂಥ ಘಟನೆಗಳು ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ ಶಿಷ್ಯರು ಕೇಳಿದಂಥ ಪ್ರಶ್ನೆಗೆ ಯೇಸು ಸ್ವಾಮಿ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಪ್ರಿಯರೇ, ನಮ್ಮಲ್ಲಿ ಅನೇಕ ಪ್ರಶ್ನೆಗಳಿದೆ, ನಮ್ಮಲ್ಲಿ ಅನೇಕ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ನಾವು ಪರಿಹಾರ ಯೇಸು ಕ್ರಿಸ್ತನಿಗೆ ನಾವು ನಂಬಿಕಸ್ಥರಾಗಿರ್ತಕ್ಕಂಥದ್ದು, ಯೇಸು ಕ್ರಿಸ್ತನಿಗೆ ನಾವು ಬದ್ಧರಾಗಿರ್ತಕ್ಕಂಥದ್ದು. ನಾವು ಎಷ್ಟು ಜನ ನಾವು ಸಿದ್ಧರಾಗಿದ್ದೇವೆ, ಎಷ್ಟು ಜನ ನಾವು ದೇವರ ಕಡೆ ನಾವು ತಿರ್ಕೊಂಡಿದ್ದೇವೆ, ದೇವರ ಆಶೀರ್ವಾದವನ್ನು ಎಷ್ಟು ಜನ ನಾವು ಹೊಂದ್ಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಆತನ ಬರುಣವು ಅತಿ ಶೀಘ್ರವಾಗಿದೆ. ಈ ಎಲ್ಲ ಘಟನೆಗಳನ್ನು, ಸನ್ನಿವೇಶಗಳನ್ನು ನಾವು ನೋಡುವಾಗ ದೇವರ ಒಂದು ಬರುಣವು ಹತ್ತಿರವಾಗ್ತಾ ಇದೆ. ಹೌದು ಪ್ರಿಯರೇ, ಅನೇಕ ವೈಜ್ಞಾನಿಗಳಿರ್ಬೋದು, ಅನೇಕ ಶಾಸ್ತ್ರಜ್ಞಗಳಾಗಿರ್ಬೋದು, ಇವೆಲ್ಲರೂ ಸತ್ಯವೇದದ ವಿದ್ವಾಂಸರಾಗಿರ್ಬೋದು ಮತ್ತು ಪ್ರಕೃತಿಯ ವಿಚಾರವಾಗಿರ್ಬೋದು, ಇವೆಲ್ಲವೂ ಯೇಸು ಕ್ರಿಸ್ತನ ಬರುಣಕ್ಕಿಂತ ಮುಂಚೆ ನಡೀತಕ್ಕಂಥ ಸೂಚನೆಗಳು, ಘಟನೆಗಳ ಬಗ್ಗೆ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ನಮ್ಮನ್ನು ನಾವು ದೇವರ ಒಂದು ಪ್ರಸನ್ನತೆಯಲ್ಲಿ, ದೇವರ ಒಂದು ಆಶೀರ್ವಾದದಲ್ಲಿ ನಾವು ಇರಬೇಕಾದ್ರೆ ಮೊದಲನೇದಾಗಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸ್ಕೊಳ್ಳೋಣ. ಈ ಕೊನೆಯ ಹಂತದ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಮ್ಮಲ್ಲಿ ಬಹಳಷ್ಟು ಪ್ರಶ್ನೆಗಳಿವೆ, ಬಹಳಷ್ಟು ಕೇಳುವಂಥ ಎಲ್ಲ ವಿಚಾರಗಳಿವೆ. ಆದರೆ ಸತ್ಯವೇದ ವಾಕ್ಯ ಭಾಳ ಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತಕ್ಕಂಥದ್ದಾಗಿದೆ. ಇಂದು ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ಈ ವಾಕ್ಯವು ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ. ಯೇಸು ಕ್ರಿಸ್ತನ ಬರುಣಕ್ಕಿಂತ ಮುಂಚಿತವಾಗಿ ನಡೆತಕ್ಕಂಥ ಈ ಚಿಹ್ನೆಗಳು, ಈ ಘಟನೆಗಳು ನಮ್ಮನ್ನು ಎಚ್ಚರಿಕೆ ಸಂದೇಶವಾಗಿದೆ ಪ್ರಿಯರೇ. ಹಾಗಾಗಿ ಈ ಯುದ್ಧಗಳು, ಭೂಕಂಪಗಳು, ಬರಗಾಲಗಳು ಇವೆಲ್ಲವೂ ನಮಗೆ ತೋರ್ಪಡಿಸ್ತಕ್ಕಂಥದ್ದಾಗಿದೆ. ಹೌದು, ಯೇಸು ಕ್ರಿಸ್ತನು ಬೇಗನೆ ಬರಲಿದ್ದಾನೆ ಎಂಬುದಾಗಿ. ಹಾಗಾಗಿ ಆತನ ಬರುವಿಕೆಗಾಗಿ ಆ ಒಂದು ಚಿಹ್ನೆಗಳನ್ನು ನೋಡಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳ ಒಡೆಯನೇ, ಸರ್ವಶಕ್ತನೇ, ಪರಿಶುದ್ಧನಾದಂಥ ಪರಲೋಕದ ದೇವರೇ, ನಿನಗೆ ಸ್ತೋತ್ರಪ್ಪ. ಯೇಸು ಕ್ರಿಸ್ತನ ಬರೋಕ್ಕಿಂತ ಮುಂಚಿತವಾಗಿ ಯಾವ ಸೂಚನೆಗಳು ಎಂಬುದಾಗಿ ನಾವು ಕಲಿತಿದ್ದೇವೆ ಕರ್ತನೆ. ಭೂಕಂಪಗಳು, ಬರಗಾಲಗಳು, ಯುದ್ಧಗಳು, ಘೋರ ಕಾಯಿಲೆಗಳು ಹರಡ್ತವೆ ಎಂಬುದಾಗಿ ಈಗಾಗಲೇ ಅವೆಲ್ಲವನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಇವೆಲ್ಲವೂ ನಡೆದಿದೆ ಸ್ವಾಮಿ. ಆದರೆ ನಿನ್ನ ಬರುಣವು ಅತಿ ಖಚಿತ ಎಂಬುದಾಗಿ ನಾವು ನಂಬಿ ನಾವು ಶುದ್ಧರಾಗಿ ಜೀವಿಸುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಬೇಕಾಗಿ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನು ಆಶ್ರಯಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ತಂದೆ, ಆಮೇಲೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನೀವು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಈ ಒಂದು ಓಪ್ ಚಾನಲ್ ಕಾರ್ಯಕ್ರಮವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳಿದ್ದಂಥ ಪಕ್ಷದಲ್ಲಿ ನಮಗೆ ಮೆಸೇಜನ್ನು ಮಾಡಿ ಮತ್ತು ಇದನ್ನು ಶೇರ್ ಮಾಡಿ ಎಂಬುದಾಗಿ ಕೇಳ್ಕೊತೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.